ಒಬ್ಬ ಸೇವಕನಾಗಿ ದುಡಿಯಕ್ಕೆ ನಾನು ರೆಡಿ ಇದ್ದೀನಿ. ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದ್ದರಿಂದ ಅವತ್ತು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮುಲು ಅವರ ಪರವಾಗಿ ನಿನ್ನೆಯಿಂದ ಬಹಳಷ್ಟು ಮಂದಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಮುಲು ಅವರು ಒಬ್ಬ ಒಳ್ಳೆ ಜನನಾಯಕ, ಒಳ್ಳೆ ಬಡವರ ಪರವಾಗಿರೋಂಥ ನಾಯಕ ಅನ್ನೋಂಥದ್ದು ಕೂಡ ಅವರು ಕೂಡ ನನಗೆ ನಿನ್ನೆ ಮೊನ್ನೆ ಎಲ್ಲ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರೆ. ಅವ್ರು ಇಟ್ಟಂತ ವಿಶ್ವಾಸ ಯಾವತ್ತೂ ಕೂಡ ನಾನು ಚ್ಯುತಿ ಬರಲಾರದಂತೆ ನಾನು ನಡ್ಕೊಂತೀನಿ. ಮುಂದಕ್ಕೂ ಕೂಡ ನಾನು ಮೂರ್ತಣ್ಣವ್ರು ಹೇಳದಂತೆ ಮುಂದಕ್ಕೂ ಕೂಡ ನಾನು ಆದಷ್ಟು ಬೇಗದಲ್ಲಿ, ಯಾಕಂದ್ರೆ ನಾನು ಸುಮಾರಾಗಿ ಇಲ್ಲಿದ್ದಂತ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥವ್ರು, ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥವ್ರು ಎಲ್ಲ ನಾಯಕರು ಮಾತಾಡಿ ಎಲ್ಲ ಎಂ.ಎಲ್.ಎಗಳು ಪಕ್ಷಾತೀತವಾಗಿ ಅವರೆಲ್ಲರೂ ಕೂಡ ಮಾತಾಡ್ತಾ ಇರೋ ಕಾರಣ ಅವ್ರಿಗೆ ಸಮಾಧಾನ ಮಾಡೋಣ, ಅವರು ಬರ್ತೀನಿ ಅಂತ ಹೇಳ್ತಾರೆ, ಅವ್ರ ಹತ್ರ ಕೂಡ ಮಾತಾಡೋಣ ಅಂತ ಕಾರಣದಿಂದ ನಿಂತಿದ್ದೀನಿ. ಮುಂದಕ್ಕೆ ನಾನು ಡೆಲ್ಲಿಗೆ ಹೋಗ್ತೀನಿ. ಅಂದ್ರೆ ನಾನು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂತೀನಿ. ಫಿಕ್ಸ್ ಮಾಡಿಕೊಂಡು ಮತ್ತೆ ಅವರೆಲ್ಲ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟ್ ಅಂದ್ರೆ ನಾನು ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಹತ್ರ ಭೇಟಿಯಾಗಿ ಬರ್ತೀನಿ. ಸರ್, ಬೇಡಿಕೆ ಇಷ್ಟೇ. ಯಾಕಂದ್ರೆ ನಾನು ನಿನ್ನೆಯಿಂದ ಕೂಡ ನಾನು ಬಹಳಷ್ಟು ಕ್ಲಾರಿಟಿ ಆಗಿ ಹೇಳಿದ್ದೀನಿ ಸರ್. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಏನಾದಂತ ವಿಚಾರಗಳು ಆಲ್ರೆಡಿ ನಾನು ಹೇಳಿರೋ ಕಾರಣ ಅದನ್ನು ಪುನಃ ರಿಪೀಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಂಗಾಗಿ ಆಲ್ರೆಡಿ ಎಲ್ಲ ವಿಚಾರಗಳನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳಿ ಇಡೀ ರಾಜ್ಯದ ಜನರು ಕೂಡ ನೋಡಿರೋ ಕಾರಣ ನನ್ನ ಮನಸ್ಸಲ್ಲಿದ್ದಂಥ ಎಲ್ಲ ವಿಚಾರಗಳನ್ನು, ಯಾಕಂದ್ರೆ ನಾನು ಯಾವತ್ತೂ ಕೂಡ ಏನ್ ಬಯಸ್ತೀನಂದ್ರೆ ನಾನು ಜಾಸ್ತಿ ಬಯಸಕ್ ಹೋಗಲ್ಲ. ನಾನೊಬ್ಬ ಕೂಲಿಕಾರನಿಂದಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳುವಂತವ್. ನಾನು ನನ್ನ ಕಷ್ಟಕ್ಕೆ ಕೂಲಿ ಕೊಡ್ರಿ, ನನಗೆ ಅಗೌರವ ಮಾಡಂತ ಕೆಲಸ ಮಾಡಬೇಡ್ರಿ, ನನಗೆ ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ತೊಂದರೆ ಮಾಡಂತ ಕೆಲಸ ಮಾಡಬೇಡ್ರಿ. ನನ್ನ ಜೀವನನೇ ಸ್ವಾಭಿಮಾನ ಸಲುವಾಗಿ ನಾನು ಬದುಕಿದ್ದೀನಿ, ಗೌರವ ಸಲುವಾಗಿ ಬದುಕಿದ್ದೀನಿ, ಬಡವರ ಸಲುವಾಗಿ ನಾನು ಬದುಕಿದ್ದೀನಿ. ನನ್ನ ಜೀವನನೇ ನಾನು ಅರ್ಪಣೆ ಮಾಡಿದ್ದೀನಿ ರಾಜ್ಯದ ಜನರ ಸಲುವಾಗಿ. ನನ್ನ ಸ್ವಾಭಿಮಾನಕ್ಕೆ ನನಗೆ ತೊಂದರೆ ಆಗಂತ ಅಪಮಾನ ಮಾಡಂತ ಕೆಲಸ ಮಾಡಿದ್ರೆ ನಾನು ನೋವು ಪಡೋದು ಅದು ಬಿಟ್ಬಿಡ್ರಿ, ಇಡೀ ರಾಜ್ಯದಲ್ಲಿದ್ದಂತ ಎಲ್ಲ ಜನಾಂಗದವರು ನೋವನ್ನು ಪಡಿತಾರನ್ನಂಥದ್ದು ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ನಮ್ಮೆಲ್ಲ ಹಿರಿಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಹೇಳ್ಬರುವಂತ ಕೆಲಸ ನಾನು ಮಾಡ್ತೀನಿ. ಕೋರ್ ಕಮಿಟಿಯಲ್ಲಿ ನಿಮ್ಗೆ ಅಪಮಾನ ಆಗುವಂತ ಮಾತುಗಳಾದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತ ಮಾತುಗಳಾದ್ರು, ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲೋ ನಿಮ್ ಪರವಾಗಿ ಬರಲಿಲ್ಲ ಅನ್ನೋದು ನೋಡ್ರಿ, ಎಲ್ಲಾ ವಿಚಾರಗಳನ್ನು ನಾನು ಹೇಳಿದ್ದೀನಿ. ಅಂದ್ರೆ ಅವರು ಸೂಕ್ತನ ಯಾಕಂದ್ರೆ ನಾನು ಇದನ್ನ ಬೆಳೆಸಕ್ ಹೋಗಲ್ಲ. ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಹೇಳಿದಾರ, ರಾಜ್ಯ ನಾಯಕರು ಕೂಡ ಹೇಳಿದಾರ. ಯಾಕಂದ್ರೆ ಒಂದು ಸಾರಿ ಮಾತಾಡಿದ್ರೆ ಚಲೋ ಇರ್ತದಾಗ್ಲಿ, ಪದೇ ಪದೇ ಮಾತಾಡಿದ್ರಿಂದ ಆ ಶಬ್ದಗಳಿಗೆ, ಆ ಮಾತಾಡಿದಂತ ವಿಷಯಕ್ಕೆ ಗೌರವ ಸಿಗಲ್ಲ. ಹಂಗಾಗಿ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಪುನಃ ಅದನ್ನ ರಿಪೀಟ್ ಮಾಡೋದು ಚಲೋ ಅಲ್ಲ. ಹಂಗಾಗಿ ಅದನ್ನ ಅಲ್ಲೇ ಬಿಟ್ಟುಬಿಟ್ಟು ಇನ್ನು ಮುಂದಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ, ಅಪಾಯಿಂಟ್ಮೆಂಟ್ ಕೇಳ್ತೀನಿ, ಎಲ್ಲಾ ವಿಚಾರಗಳು ತಿಳಿಸ್ಕೊಡ್ತೀನಿ. ಸರ್, ಒಂದು ಸ್ಪಷ್ಟಪಡಿಸಬಹುದು ಸರ್, ನನಗಿರೋ ಕೋಪ ಪಕ್ಷದ ಮೇಲಲ್ಲ ವ್ಯಕ್ತಿ ಮೇಲೆ ಅಂತ ಹೇಳ್ಬೋದು ಸರ್. ಯಾವತ್ತೂ ಕೂಡ ನನ್ನ ಪಾರ್ಟಿ ಸರ್. ಯಾಕಂದ್ರೆ ನಾನು ಒಂದು ಸಾರಿ ಪಾರ್ಟಿಯನ್ನು ಬಿಟ್ಟು ಹೋಗಿದ್ದೀನಿ ಸರ್. ಪಾರ್ಟಿಯನ್ನು ಬಿಟ್ಟು ಹೋಗಿ ನಾನು ಸ್ವಂತ ಪಾರ್ಟಿಯನ್ನು ಕಟ್ಟಿದ್ದೀನಿ ಸರ್. ಆ ಸ್ವಂತ ಪಾರ್ಟಿ ಕಟ್ಟಂತ ಟೈಮಲ್ಲಿ ಮೊಣಕಾಲ್ಮೂರಲ್ಲಿ ಕೂಡ ಅವತ್ತು ತಿಪ್ಪೇಸ್ವಾಮಿ ಅವರು ಏನಿದ್ರು ನನ್ನ ಪಾರ್ಟಿ BSR ಪಾರ್ಟಿನಿಂದ ಗೆದ್ದಿದ್ದರು ಸರ್. ಅಂದ್ರೆ ನಾನು ಬಿಜೆಪಿಯಲ್ಲಿ ಮೊಣಕಾಲ್ಮೂರು ಗೆಲ್ಲಿದ ಮುಂಚೆನೆ ಅಲ್ಲಿ BSR ಇಂದ ಅಲ್ಲಿ ತಿಪ್ಪೇಸ್ವಾಮಿ ಅವರು BSR ಪಾರ್ಟಿಯಿಂದ ಗೆದ್ದಿದ್ದರು ಸರ್. ಗೆದ್ದಂತ ಟೈಮಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಯಾವತ್ತೂ ಕೂಡ ರಾಜ್ಯದ ಜನರು ನನ್ನ ಬಿಟ್ಟು ಕೊಟ್ಟಿಲ್ಲ ಸರ್. ಹಂಗಾಗಿ ಯಾವತ್ತನೇ ಆಗಲಿ ನಾನು ಪಾರ್ಟಿ ಇವತ್ತು ನಾನು ಬಿಜೆಪಿಗೆ ನನ್ನ ಒಂದು ಎಪಿಸೋಡ್ ಅನ್ನು ಮುಗಿಸಿ, ಅಂದ್ರೆ ನಾನು ಬಿಜೆಪಿ ಪಾರ್ಟಿಯಲ್ಲಿದ್ದೆ, ಆ ಪಾರ್ಟಿಯಲ್ಲಿರುವಂತ ಟೈಮಲ್ಲಿ ಎಲ್ಲ ಒಂದ್ ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತೇಳಿ ಪುನಃ ಪಕ್ಷ ಕಟ್ಟಿ ಅಷ್ಟೋ ಇಷ್ಟೋ MLA ಗೆಲ್ಸ್ಕೊಂಡ ನಂತರ ಕೂಡ ಪುನಃ ಪ್ರೈಮ್ ಮಿನಿಸ್ಟರ್ಸ್ ಅವರು 2019ರಲ್ಲಿ ಅವರು ಪ್ರಧಾನಮಂತ್ರಿಗಳು ಆಗಂತ ಟೈಮಲ್ಲಿ 14ರಲ್ಲಿ ಅವರು ಪ್ರಧಾನಮಂತ್ರಿಗಳು ಆಗುವಂತ ಟೈಮಲ್ಲಿ ನಮ್ಮನ್ನೆಲ್ಲರೂ ಕೂಡ ಕರೆದು ಮಾತಾಡಿದಂತ ಟೈಮಲ್ಲಿ ಅವರು ಗೌರವವನ್ನು ಕೊಟ್ಟು ಈ ದೇಶವನ್ನು ಕಟ್ಟಕ್ಕೆ ಹೊಂಟಿದ್ದಾನೆ ಆ ಮನುಷ್ಯನಿಗೆ ಶಕ್ತಿ ಆಗ್ಬೇಕನ್ನಂತ ಕಾರಣದಿಂದ ಆಲ್ರೆಡಿ ನಾನು ಒಂದು ಎಪಿಸೋಡ್ ಅನ್ನು ಮುಗಿಸಿ ಆಲ್ರೆಡಿ ನಾನು ಬಿಜೆಪಿಯಲ್ಲಿ ಇದ್ದೀನಿ ಸರ್. ಬಿಜೆಪಿ ನನ್ನ ಸ್ವಂತ ತಾಯಿ ಇದ್ದಂತೆ ಸರ್. ಬಿಜೆಪಿಗೆ ಯಾವತ್ತೂ ಕೂಡ ದ್ರೋಹ ಮಾಡಂತ ಕೆಲಸ ಮಾಡಲ್ಲ. ಹಂಗಾಗಿ ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಕಾಂಗ್ರೆಸ್ನವರು ಈ ಒಂದು ನಿಮ್ಮ ಒಳಜಗಳವನ್ನ ಲಾಭ ಮಾಡ್ಕೊಂತಿದಾರ ಏನೋ ಗೊತ್ತಿಲ್ಲ, ಆದ್ರೆ ನಿನ್ನೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಈ ವಿಚಾರವಾಗಿ ಅಂದ್ರೆ ನಿಮ್ಮಿಬ್ಬರ ಜಗಳ ವಿಚಾರ ರಿಯಾಕ್ಟ್ ಮಾಡ್ತಾ ಹೇಳಿದ್ರು. ಚಲುವರಾಯಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಸಿದ್ಧರಿದ್ರು ಅಂತ ನೋಡಿ ಸರ್. ಇವತ್ತು ಸ್ವಾಗತ ಮಾಡ್ತೀವಿ ಅಂತ ರಾಜಣ್ಣ ಹೇಳಿದ್ದಾರೆ. ಅಲ್ಲ, ಯಾವತ್ತು ಕೂಡ ಯಾರನ್ನ ಕರೀತಾರೆ ಸರ್, ಒಳ್ಳೆಯವರಿದ್ದರೇನೆ ಕರೆಯೋದು.
ಬಹಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಇರ್ತಾರೆ, ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ. ಎಲ್ಲೋ ಒಂದ್ ಕಡೆ ರಾಜಕಾರಣ ಮಾಡ್ತಿರ್ತಾರ, ಹಿಂಗ ಮಕ ತಿರುಗೋಳ ಕಡೆನೆ ಬೈಕೊಂತಿರ್ತಾರ. ಇವತ್ತು ರಾಮ್ಲವ್ರನ್ನ ಎಲ್ಲರೂ ಕೂಡ ಕರೀತಾ ಇದಾರೆ ಅಂದ್ರೆ ನಾನು ಸೋತಿದ್ರೆ ಕೂಡ ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ ಇದ್ರೆ ಕೂಡ ಅವರು ರೂಲಿಂಗ್ ಪಾರ್ಟಿದಲ್ಲಿದ್ದಂತ ರಾಮ್ಲವ್ರು ಬರಬೇಕು ಅಂತ ಇದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗೌರವ ಇರಬೇಕಲ್ಲ, ಗೌರವ ಮುಖ್ಯ ಅಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಇವತ್ತು ರಾಮ್ಲವರು ಇವತ್ತು ಅನೇಕ ವರ್ಷಗಳಿಂದ ಪಾರ್ಟಿ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ಕೊಂತ ಬಂದಿದ್ದಾನ. ಹಂಗಾಗಿ ಆ ಗೌರವದಿಂದ ಕರೆದಿರ್ಬೋದು. ನಾನು ಅವರು ಇಲ್ಲ ರಾಮ್ಲವ್ರು ಬಂದ್ರೆ ಚಲೋ ಆಯ್ತು, ರಾಮ್ಲವ್ರು ಬರೋದ್ರಿಂದ ನಮಗೆ ದೊಡ್ಡ ನಾಯಕ ಆಗ್ತಾನ, ಅವರೆಲ್ಲ ಏನು ಕಾಂಗ್ರೆಸ್ ಅವರು ಏನು ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದಾರ, ಅಭಿಮಾನದಿಂದ ಮಾತಾಡಿದಾರೆ. ಇದು ನಿಜನಾ? ಲೋಕಸಭೆ ಸಂದರ್ಭದಲ್ಲಿ ನಿಮಗೆ ಆಫರ್ ಕೊಟ್ಟಿದ್ರು ಸರ್, ಏನೋ ಆಫರ್ ಸರ್, ಆಫರ್ ಬಂದಿರ್ಲಿ ಹೋಗ್ಲಿ, ಇವತ್ತು ನನಗೆ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ದೋಷ ಇದೆ, ಅವರು ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಇದೀವಿ, ನಂತರ ಬೇರೆ ಬೇರೆಯವರು ಕೂಡ ಅವರು ಆಫರ್ ಕೊಟ್ಟಿರ್ಬೋದು, ಕರೆದಿರ್ಬೋದು. ರಾಜಕಾರಣದಲ್ಲಿ ನೋಡಿ ಸರ್, ವಿ ಆರ್ ಇನ್ ಪಬ್ಲಿಕ್ ಡೆಮಾಂಡ್ದಲ್ಲಿದ್ದೀವಿ ನಾವು. ಪಬ್ಲಿಕ್ ಅಲ್ಲಿ ಇರುವಂತ ಟೈಮಲ್ಲಿ ಒಬ್ಬೊಬ್ರು ಮನಸ್ಸಿನಲ್ಲಿದ್ದಂತ ಆಲೋಚನೆಗಳು, ಅವ್ರ ಮನಸ್ಸಿನಲ್ಲಿದ್ದಂತ ವಿಷಯಗಳ ಬಗ್ಗೆ ಎಲ್ಲರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ನವರು ಈಗ ನಿಮ್ಮನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲ, ನಾನು ನೋಡಿ ಸರ್, ಇವತ್ತು ನನ್ನ ಮನಸ್ಥಿತಿ ನೋಡಿ ಸರ್, ಯಾರೋ ಸೆಳೀತಾರ ನಾನು ಹೋಗ್ತೀನಿ, ಯಾರೋ ಹೇಳ್ತಾರ ನಾನು ಕೇಳ್ತೀನಿ ಅಂದ್ರೆ ನನ್ನ ಮೈಂಡ್ ಸೆಟಪ್ ಇರ್ಬೇಕು ಸರ್. ನನ್ನ ನಿರ್ಧಾರ ಇರಬೇಕು. ನನ್ನ ನಿರ್ಧಾರ ಏನಿದೆ, ಪಾರ್ಟಿ ಬಿಜೆಪಿ ನನ್ನ ಪಾರ್ಟಿ ತಾಯಿ ಇದ್ದಂತೆ ಆ ಪಾರ್ಟಿ ಯಾವತ್ತಿದ್ರು ಕೂಡ ಸೇವಕನಾಗಿ ಕೆಲಸ ಮಾಡ್ಬೇಕನ್ನೋದು ಅಲ್ರಿ ಸರ್. ಇವತ್ತು ರಾಮ್ಲವ್ರಿಗೆ ಇವತ್ತು ನಮ್ಮ ಎಲ್ಲ ನಾಯಕರು ಇವತ್ತು ಪಕ್ಷಾತೀತವಾಗಿ ಆ ಕಡೆ ಯಾರನ್ನ ತೋಡ್ರಿ ಪಕ್ಷಾತೀತವಾಗಿ ರಾಮ್ಲು ಒಬ್ಬ ಕ್ರೆಡಿಬಿಲಿಟಿ ಇದ್ದಂತ ಒಬ್ಬ ನಾಯಕ ಅನ್ಸ್ಕೊಂಡ. ಸೋತಿದ್ರು ಕೂಡ ನನ್ನ ಹತ್ರ ಏನಿಲ್ಲ ಸರ್. ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳಲ್ಲಿ ಇವತ್ತು ನಾನು ಕರೀತಾ ಇದ್ದಾನಂದ್ರೆ ಎಲ್ಲೋ ಒಂದು ಕಡೆ ರಾಮ್ಲು ಅಂದ ತಕ್ಷಣ ಒಳ್ಳೆತನ ಬೆಳೆಸ್ಕೊಂಡಿರೋಕ್ಕೋಸ್ಕರವಾಗಿ ಕರೆದಿರ್ಬೋದು ಸರ್. ಅವ್ರು ಕರೆದಿದ್ದಾರ, ನಾನು ಹಂಗ ಹಿಂಗ ಅಂದ ಹೇಳಕ್ ಹೋಗಲ್ಲ ಸರ್. ಅವ್ರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ. ಇವತ್ತು ಕಾಂಗ್ರೆಸ್ ಅವರು ಚಲುವರಾಯ ಸ್ವಾಮಿ ಹಿಡ್ಕೊಂಡು, ಡಿ ಕೆ ಶಿವಕುಮಾರ್ ಅವರು ಹಿಡ್ಕೊಂಡು, ನಂತರ ನಮ್ಮ ರಾಜಣ್ಣವ್ರು ಹಿಡ್ಕೊಂಡು, ಸತೀಶ್ ಅಣ್ಣವ್ರು ಹಿಡ್ಕೊಂಡು ಎಲ್ಲರೂ ಕೂಡ ರಾಮ್ಲು ಅವರಂದ್ರೆ ಏನ್ ಗೌರವ ಕೊಟ್ಟಿದಾರ ಅವ್ರಿಗೆ ನಾನು ಕೈ ಮುಗಿದು. ಯಾಕಂದ್ರೆ ಅವ್ರಿಗೆ ಯಾವತ್ತಿದ್ರು ಕೂಡ ನಮ್ಮ ನಾಯಕರಾದಂತ ಸದಾನಂದ ಗೌಡ್ರು, ನಮ್ಮ ರಾಷ್ಟ್ರೀಯ ನಾಯಕರಾದಂತ ನಡ್ಡಾಜಿಯವರು, ಪ್ರಹ್ಲಾದ್ ಜೋಶಿ ಸಾಹೇಬ್ರು, ನಮ್ಮ ಸಂತೋಷಿಯವರು, ನಮ್ಮ ಸಂಘದ ಎಲ್ಲಾ ಪ್ರಮುಖರು ಎಲ್ಲರೂ ಕೂಡ ಜೊತೆಲಿ ನಮ್ಮ ಪಾರ್ಟಿಯಲ್ಲಿದ್ದಂತ ಬೊಮ್ಮಾಯಿ ಸರ್ ಹಿಡ್ಕೊಂಡು, ಅಶೋಕ್ ಅವರು ಹಿಡ್ಕೊಂಡು, ಸಿಟಿ ರವಿ ಹಿಡ್ಕೊಂಡು, ಸದಾನಂದ ಗೌಡ್ ಹಿಡ್ಕೊಂಡು ಎಲ್ಲರಿಗೂ ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ರಾಮ್ಲು ಅವ್ರ ಪರವಾಗಿ ನಿಂತಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ನನ್ನಲ್ಲಿಲ್ಲ ಅಂತ ಒಳ್ಳೆತನಗಳು ಇರೋ ಕಾರಣ ಅವ್ರು ನನ್ನ ಹಿಂದೆ ನಿಂತಾರೆ. ಹಂಗಾಗಿ ಅವ್ರು ಯಾರಿಗೂ ಕೂಡ ನಾನು ಅಸಹ್ಯದಿಂದ ಅವ್ರು ಮಾತಾಡಿದಾರ ಹಿಂಗೆ ಹೇಳಕ್ ಹೋಗಲ್ಲ ಸರ್. ಅವ್ರ ಪ್ರೀತಿ ಯಾವತ್ತೂ ನಾನು ಋಣಿ ಆಗಿದ್ದೇನೆ ಸರ್. ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಮತ್ತೆ ನಾನು ಮುಂದಕ್ಕೆ ಅದನ್ನ ಬಳಸಕ್ ಹೋಗಲ್ಲ, ಸುತ್ತಿ ಬಳಸಿ ಮಾತಾಡಕ್ ವೆರಿ ಕ್ಲಿಯರ್. ಹಿಂದೆನೂ ಕೂಡ ಬಿಜೆಪಿ ಅವರು ಡಿಸಿಎಂ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಸರ್. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ನೋಡ್ರಿ ಸರ್, 2019 ಲೋಕಸಭೆ ಚುನಾವಣೆಗಳು ತೆಗೆದು ನೋಡ್ರಿ. 2000 ಲೋಕಸಭಾ 19ರಲ್ಲಿ ಚುನಾವಣೆ ನಡೆದಂತ ಟೈಮಲ್ಲಿ ಎಲ್ಲರಲ್ಲಿ ಕೂಡ ಒಂದೇ ಒಂದು ರಾಮ್ಲು ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು. ಅವತ್ತು ನಮ್ಮ ಎಲ್ಲ ನಾಯಕರು ಕೂಡ ನನಗೆ ಅಶ್ಯೂರೆನ್ಸ್ ಕೊಟ್ಟಂತ ಟೈಮಲ್ಲಿ ಕೂಡ 3 ಉಪಮುಖ್ಯಮಂತ್ರಿಗಳು ಮಾಡಿದಂತ ಟೈಮಲ್ಲಿ ಕೂಡ ರಾಮ್ಲು ಅವ್ರಿಗೆ ಉಪಮುಖ್ಯಮಂತ್ರಿಗೆ ಎಷ್ಟು ಸ್ಥಾನ ಇರ್ತದೋ, ಅವ್ರಿಗೆ ಏನ್ ಗೌರವ ಸಿಗ್ತದೋ ಆ ಗೌರವಕ್ಕಿಂತ ಜಾಸ್ತಿಯನ್ನು ಕೊಟ್ಕೊಂತ ಬಂದಾರ. ಮುಂದೆ ಭಗವಂತ ನನ್ಗೆ ಯಾವತ್ತೂ ಕೂಡ ಪಾರ್ಟಿ ಬಿಟ್ಟುಕೊಡಲ್ಲ ಅನ್ನೋಂಥ ವಿಶ್ವಾಸ ಇದೆ. ಹಂಗಾಗಿ ನನಗೆ ಇವತ್ತು ಒಂದು ಕಡೆ ಪಾರ್ಟಿ, ಒಂದು ಕಡೆ ಅಧಿಕಾರ ನೋಡಿದಂತ ಟೈಮಲ್ಲಿ ಅಧಿಕಾರ ಶಾಶ್ವತ ಅಲ್ಲ. ಎಷ್ಟೋ ಮಂದಿ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಕೂಡಿದ್ರೆ ಪಾರ್ಟಿ. ಅವ್ರೆಲ್ಲರೂ ಕೂಡ ಇಲ್ಲಿ ನಿಂತಂತವ್ರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಾರ ಸರ್. ಇವತ್ತು ಬಂದಾರ ಇರಕಣ ಇವತ್ತು ಅವರೆಲ್ಲರೂ ಸಹಾಯ ಮಾಡಿದ್ಕೋಸ್ಕರವಾಗಿ ಸರ್ಕಾರ ಬಂತು ಈ ರಾಜ್ಯದಲ್ಲಿ. ಎಲ್ಲ ಕೆಳ ಸಮುದಾಯಗಳು, ಮುಂದುವರೆದಂತ ಸಮುದಾಯಗಳೆಲ್ಲರೂ ಸಹಾಯ ಮಾಡಿದ್ಕೋಸ್ಕರವಾಗಿ ಇವತ್ತು ಅವಕಾಶ ಬಂತು. ಮುಂದಕ್ಕೂ ಕೂಡ ಭಗವಂತ ಪಾರ್ಟಿ ಇವತ್ತು ನನ್ನೇನು ಗುರುತಿಸಿ ಎಲ್ಲಾ ಪಾರ್ಟಿಯವರು ಕರೀತಿದಾರ. ಬಿಜೆಪಿ ಅವರು ಕೂಡ ರಾಮ್ಲು ನೀವು ಒಳ್ಳೆಯವರಂತ ಹೇಳಂತ ಟೈಮಲ್ಲಿ ಆ ಒಳ್ಳೆತನ ನಾನು ಕಳ್ಕೊಳಕ ರಾಜಕೀಯವಾಗಿ ಬಳಸ್ಕೊಳಕ್ಕಾಗಲ್ಲ. ಈ ಡೆವಲಪ್ಮೆಂಟ್ ಆದ್ಮೇಲೆ ಕಾಂಗ್ರೆಸ್ನವರು ಯಾರಾದ್ರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರ ಅಂತ ಸರ್? ನಾನು ಯಾವತ್ತಿದ್ರು ಕೂಡ ಇವತ್ತು ಅವರು ನಿಮ್ಮ ಮಾಧ್ಯಮದ ಮೂಲಕ ಬಹಿರಂಗವಾಗಿ ಕರೀತಾ ಇದಾರೆ ಸರ್. ಇದೇನು ಮುಚ್ಚಿ ಮರಿ ಇಲ್ಲ. ಹಂಗಾಗಿ ನಾನು ಯಾವತ್ತಿದ್ರು ಕೂಡ ಏನೇ ಮಾಡ್ಬೇಕಾದ್ರೆ ನಾನು ಹೇಳ್ತೀನಲ್ಲ ಸರ್, ಏನೇ ಮಾಡ್ಬೇಕಾದ್ರೂ ನಿಮ್ಮನ್ನೆಲ್ಲ ಕೂಡಿಸ್ಕೊಂತೀನಿ ಸರ್. ಅಂತ ನಿರ್ಧಾರ ಬರ್ಬೇಕಾದ್ರೆ ನಾನು ಒಳಗೊಳಗೆ ಮಾಡುವಂತನಲ್ಲ ಸರ್. ಯಾವತ್ತಿದ್ರು ಕೂಡ ರಾಜಕಾರಣದಾಗಿರ್ಬೋದು, ನನ್ನ ನಿಜ ಜೀವನದಲ್ಲಿ ಆಗಿರ್ಬೋದು ಓಪನ್ ತೆರೆದಿದ್ದಂತ ಪುಸ್ತಕ ಸರ್. ಎಲ್ಲ ವಿಚಾರಗಳನ್ನು ತಿಳಿಸುವಂತ ಕೆಲಸ ಮಾಡ್ತೇನೆ. ಹಾಂ ಸರ್.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.